ವಿಶೇಷವಾಗಿ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆದೋಯಿತು. ಇದು 7ನೇ ವರ್ಷದ ವಾರ್ಷಿಕೋತ್ಸವ ಸಹ. ಯಾಕಂತ ಹೇಳಿದ್ರೆ ದೇವಸ್ಥಾನ ನಿರ್ಮಾಣ ಆಗಿ 7 ವರ್ಷಗಳು ಸತತವಾಗಿ 7 ವರ್ಷ ಆಗಿದೆ. 7 ವರ್ಷದ ವಾರ್ಷಿಕೋತ್ಸವನೂ ಸಹ ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಆರ್ ನಾಗರಾಜ್ ಅವರೇ ಕರಗ ಹೊರ್ತಾ ಇರ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿತ್ತು ಮತ್ತು ವಿಜೃಂಭಣೆಗಾಗಿತ್ತು. ಇದಕ್ಕೆ ಸಾಕ್ಷಿಯಾಗಿ ಕನಿಷ್ಠ ಅಂತ ಹೇಳಿದ್ರು 4,000 ರಿಂದ 5,000 ಜನ ರಾತ್ರಿ ಸೇರಿದ್ದೇ ಇದೊಂದು ಖುಷಿ ತರೋದು ವಿಷಯ. ಅದರಲ್ಲೂ ಹಳ್ಳಿಯಲ್ಲಿ ಈ ರೀತಿ ವಿಜೃಂಭಣೆ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. 2 ದಿನಗಳ ಕಾಲ ಸತತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದಿದೆ. ಅಮ್ಮನವರ ಸೇವೆ ಸತತವಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ತನ್ನ ತನು ಮನ ಧನವನ್ನು ಅರ್ಪಿಸಿದ್ದಾರೆ, ಅರ್ಪಣೆ ಮನೋಭಾವದಿಂದ ಅರ್ಪಿಸಿದ್ದಾರೆ. ಅವ್ರಿಗೂ ಸಹ ತಾಯಿ ದೇವಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಾಗೆಯೇ ನಮ್ಮ ದೊಡ್ಡ ತುಮಕೂರಿನ ಸರ್ವ ಕುಟುಂಬಗಳು ಇವತ್ತು ಆರತಿಗಳನ್ನ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ತುಂಬ ವಿಭಿನ್ನ ಶೈಲಿಯಲ್ಲಿ ಆರತಿಗಳನ್ನ ಮಾಡ್ಕೊಂಡು ಬಂದಿದ್ದೆ ಇದಕ್ಕೆ ಒಂದು ಕಾರಣಭೂತ ಆಗುತ್ತೆ. ಹಾಗಾಗಿ ಎಲ್ಲ ಸರ್ವ ಕುಟುಂಬದವ್ರಿಗೂ ಸಹ ತಾಯಿ ಯಲ್ಲಮ್ಮ ದೇವಿ ಅವರಿಗೆ ಐಶ್ವರ್ಯ, ಅಂತಸ್ತು, ಕೀರ್ತಿ ಕಲ್ಪಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾರೆ. 7ನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಈ ದೇವರು ಮೊದಲು 40 ವರ್ಷಗಳಿಂದ ಈ ದೇವಿಗೆ ವಿಶೇಷವಾಗಿ ಹೂವಿನ ಕರಗವನ್ನು ಮಾಡ್ಕೊತ ಬರ್ತಿದ್ವಿ. ಚಿಕ್ಕದಾಗಿ ದೇವಸ್ಥಾನ ಇತ್ತು. ಈ 7-8 ವರ್ಷಗಳಿಂದ ಈ ಹೊಸ ದೇವಸ್ಥಾನವನ್ನು ಕಟ್ಟಲಿಕ್ಕಾಯಿತು. 7ನೇ ವರ್ಷದ ವಾರ್ಷಿಕೋತ್ಸವ ಅಂತ ಮಾಡ್ತಿದ್ದೀವಿ. ಇವರು 30-40 ವರ್ಷದಿಂದ ಈ ಆರ್ ನಾಗರಾಜ್ ಅವರೇ ಈ ಒಂದು ಹೂವಿನ ಕರಗನ ಹೊರುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಮ್ಮ ಗ್ರಾಮಸ್ಥರು ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಬೇರೆ ಊರಲ್ಲೆಲ್ಲ ಯಾವುದೇ ದೇವ್ರ ಕೆಲಸಕ್ಕೆ ರಾಜಕಾರಣ ಬಳಸ್ಬೋದು. ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಪಾರ್ಟಿಯವರು ಇದ್ದೀವಿ, ಎಲ್ಲ ಪಾರ್ಟಿ ಮುಖಂಡರು ಸುಮಾರು ಜನ ಇದ್ದಾರೆ. ಬಟ್ ಈ ವಿಚಾರಕ್ಕೆ ಪಾರ್ಟಿ ಪಕ್ಷ ಅಂತ ತರ್ದಿಲ್ಲ. ಎಲ್ಲರೂ ಸಹಕಾರ ಕೊಟ್ಟು ಒಬ್ಬೊಬ್ಬರು ಒಂದೊಂದು ಸೇವೆ ಅಂತ ತೀರ್ಮಾನ ಮಾಡ್ಕೊಂಡು ಇವರು ಈ ಯಾವ ಪಕ್ಷ ಈ ಪಕ್ಷ ಅಂತ ಇಂದಿಲ್ಲ. ಎಲ್ಲರೂ ಸಹಕಾರದಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆದಿದೆ. ಕರಗ ಮಹೋತ್ಸವ ತುಂಬ ಚೆನ್ನಾಗಿ ನಡೆದಿದೆ. ನಮ್ಮ ಪಕ್ಕದ ಗ್ರಾಮ ಬಚ್ಚೇಳಿಯಲ್ಲಿ ಮಳೆ ಬಿದ್ದಿದೆ, ಈ ಕಡೆ ಕೆಕ್ಕೇಳಿ ವೀರಾಪುರದಲ್ಲಿ ಮಳೆ ಬಿದ್ದಿದೆ. ನಮ್ಮ ಗ್ರಾಮಕ್ಕೆ ರಾತ್ರಿ ಮಳೆ ಬೀಳ್ದಿಲ್ಲ. ಈ ಕಾರ್ಯಕ್ರಮ ವಿಶೇಷವಾಗಿ ಊಟಕ್ಕಾಗಲಿ ಅಥವಾ ಆರತಿಗಳು ಮಾಡೋದಕ್ಕಾಗಲಿ ಕರಗ ಮಾಡೋದಕ್ಕಾಗಲಿ ಯಾವುದಕ್ಕೆ ಏನೂ ತೊಂದರೆ ಇಲ್ಲದೆ ವಿಶೇಷವಾಗಿ ನಡೆದಿದೆ. ಆ ದೇವಿ ಇದನ್ನು ವಿಶೇಷವಾಗಿ ನಡೆಸ್ಕೊಂಡು ಕೊಟ್ಟಿದ್ದಕ್ಕೆ ವಿಶೇಷ ನಮಸ್ಕಾರ. ದೇವಿ ಇನ್ನೊಂದು ನಮಸ್ಕಾರ ಹಾಕ್ಕೊಂಡು ಗ್ರಾಮಸ್ಥರು ಇದನ್ನು ಮುತುವರ್ಜಿ ವಹಿಸಿ ವಿಶೇಷವಾಗಿ ಮಾಡಿದ್ದಾರೆ. ಅವ್ರಿಗೆ ತಾಯಿ ಎನಿ ಟೈಮ್ ಅವ್ರಿಗೆ ಆಯುರಾರೋಗ್ಯ ಕೊಟ್ಟು ಸದಾಕಾಲ ಅವರೆಲ್ಲರೂ ಕೋರಿಕೆಯನ್ನು ನೆರವೇರಿಸಲಿ ಅಂತ ಕೋರ್ಕೊಂತೀವಿ.